ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಅಪ್ರತಿಮ ವ್ಯಕ್ತಿ. ಅವರು 1630ರಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಾಯಿ ಜಿಜಾಬಾಯಿ ಅವರಿಗೆ ಧೈರ್ಯ, ಭಕ್ತಿ ಮತ್ತು ಧರ್ಮದ ಮೌಲ್ಯಗಳನ್ನು ಬೋಧಿಸಿದರು. ಬಾಲ್ಯದಿಂದಲೇ ಮಹಾರಾಜರು ನ್ಯಾಯಪ್ರಿಯತೆ ಮತ್ತು ದೇಶಭಕ್ತಿಯನ್ನು ತೋರಿಸಿದರು. ಆ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ಮುಘಲರ ಪ್ರಭಾವ ಹೆಚ್ಚಾಗಿತ್ತು. ಅನ್ಯಾಯ, ದಬ್ಬಾಳಿಕೆ ಮತ್ತು ಕ್ರೂರತೆಯ ನಡುವೆ ಜನತೆಗೆ ರಕ್ಷಕನ ಅಗತ್ಯವಿತ್ತು. ಶಿವಾಜಿ ಮಹಾರಾಜರು ಕೇವಲ ಕತ್ತಿಯ ಬಲವಲ್ಲ, ತಂತ್ರಜ್ಞಾನ ಮತ್ತು ಬುದ್ಧಿಶಕ್ತಿಯ ಮೂಲಕ ಶತ್ರುಗಳನ್ನು ಸೋಲಿಸಿದರು. ಅವರು ಗುರಿಲ್ಲಾ ಯುದ್ಧ ತಂತ್ರವನ್ನು ಅಳವಡಿಸಿಕೊಂಡು ಅರಣ್ಯ, ಬೆಟ್ಟ, ಕಣಿವೆಗಳನ್ನು ತಮ್ಮ ಶಕ್ತಿ ಕೇಂದ್ರವನ್ನಾಗಿ ಮಾಡಿದರು. ತೋರಣ ಕೋಟೆಯನ್ನು ಗೆದ್ದುಕೊಂಡದ್ದು ಅವರ ವಿಜಯದ ಆರಂಭ. ನಂತರ ಒಂದು ಕೋಟೆಯ ಹಿಂದೆ ಮತ್ತೊಂದು ಕೋಟೆ ಗೆದ್ದು ಬಲವಾದ ಮರಾಠ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಮಹಾರಾಜರು ಪ್ರಜೆಗಳ ಕಲ್ಯಾಣಕ್ಕಾಗಿ ಉತ್ತಮ ಆಡಳಿತ ವ್ಯವಸ್ಥೆ ರೂಪಿಸಿದರು. ಕೃಷಿ, ವ್ಯಾಪಾರ ಮತ್ತು ಭದ್ರತೆಯಲ್ಲಿ ಸುಧಾರಣೆ ಮಾಡಿ ಜನಮನ ಗೆದ್ದರು. ಅವರು ಕೇವಲ ಯೋಧನಲ್ಲ, ಜನರ ಹೃದಯದಲ್ಲಿ ದೇವರಂತೆ ಕಾಣುವ ರಾಜ. ಧರ್ಮಭಾವ, ಸಹಿಷ್ಣುತೆ ಮತ್ತು ನಂಬಿಕೆಗಳಿಂದ ಅವರು ಎಲ್ಲರಿಗೂ ಸ್ಫೂರ್ತಿ ನೀಡಿದರು. ಮಹಾರಾಜರ ಕನಸು ಸ್ವರಾಜ್ಯ, ಅಂದರೆ ಪ್ರಜೆಗಳ ಸ್ವತಂತ್ರ ಆಡಳಿತ. 1680ರಲ್ಲಿ ಅವರು ಲೋಕ ತ್ಯಜಿಸಿದರು. ಅವರ ಆಶಯ, ಧೈರ್ಯ ಮತ್ತು ಬಾಳಿನ ಸಂದೇಶ ಭಾರತೀಯರ ಹೃದಯಗಳಲ್ಲಿ ಸದಾ ಜೀವಂತ. ಇಂದು ಕೂಡ ಶಿವಾಜಿ ಮಹಾರಾಜರು ಧೈರ್ಯ, ನ್ಯಾಯ ಮತ್ತು ಸ್ವಾಭಿಮಾನದ ಪ್ರತೀಕ.